ಏನು ಒಬ್ಬ ಖಾದಿದಾರಿ ಒಬ್ಬ ಕಾವಿದಾರಿಗೆ ಬರೋಬ್ಬರಿ 1 ಕೋಟಿ ರೂಪಾಯಿ ವಂಚನೆ ಮಾಡಿರುವಂಥ ಪ್ರಕರಣ ಈಗಾಗಲೇ ಬೆಳಕಿಗೆ ಬಂದಿರುವಂಥದ್ದು. ಅದರಲ್ಲೂ ಅಂದರೆ ಬಾಗಲಕೋಟೆ ತಾಲೂಕಿನ ಸಿಮಿಕೇರಿ ಏನು ಪುನರ್ವಸತಿ ಕೇಂದ್ರ ಇದೆ, ಅಲ್ಲಿರುವಂತಹ ರಾಮರೂಢ ಮಠದ ಪರಮ ರಾಮರೂಢ ಸ್ವಾಮೀಜಿಗೆ ಅವರು ವಂಚನೆ ಮಾಡಿರುವಂಥದ್ದು. ಈ ನಿಟ್ಟಿನಲ್ಲಿ ಅವ್ರನ್ನ ಮಾತನಾಡಿಸೋಣ. ಇದು ಯಾವ ರೀತಿ ಆಯಿತು ಏನು? ಯಾಕಂದರೆ ಕೇವಲ ಸಣ್ಣ ಅಮೌಂಟ್ ಅಲ್ಲ, ತುಂಬ ಬರೋಬ್ಬರಿ 1 ಕೋಟಿ ವಂಚನೆ ಅಂದರೆ ಇದು ಮಹಾವಂಚನೆ ಅಂತಲೇ ಹೇಳ್ಬೋದು. ಈ ನಿಟ್ಟಿನಲ್ಲಿ ಅವರ ಮೊದಲ ಪ್ರತಿಕ್ರಿಯೆ ಏನಿರುತ್ತೆ TV9 ಜೊತೆ ಮಾತುಕತೆಗೆ ಸಿಕ್ಕಿದ್ದಾರೆ, ಅವ್ರನ್ನ ಮಾತನಾಡಿಸೋಣ. ಸ್ವಾಮೀಜಿ, ಎಸ್ಪೆಷಲಿ ಏನಾಯ್ತು ಈ ವಿಚಾರದಲ್ಲಿ? ಅಂದರೆ 1 ಕೋಟಿ ರೂಪಾಯಿ ಕೊಡುವಂಥದ್ದು ಈ ರೀತಿ ವಂಚನೆ ಮಾಡಿದ್ದಾರೆ ನಿಮಗೆ, ಏನಂತ ನೀವು ಬೆದರಿಸಿದ್ರು? ಏನಾಯ್ತು ಸರ್ ನಡೆಯೋದು ಘಟನೆ ಏನಂತಂದು? ಈಗ ತಾವೆಲ್ಲರೂ ಈಗ ಕೇಳ್ತಾ ಇದ್ದೀರಿ. ನಾನು FIR ದೊಳಗಿದ್ದೀನೆಲ್ಲ ಬರೆಸಿದ್ದೀನಿ. ಅದು ಒಮ್ಮೆದೊಮ್ಮೆ ನನಗೆ 15ನೇ ತಾರೀಕು ಒಂದು ಕಾಲ್ ಬಂತು, ನಾನು ರಿಸೀವ್ ಮಾಡಿದೆ. ಯಾರು ಅಂತ ಕೇಳಿದಾಗ ಅವರು ನಾವು ಬೆಂಗಳೂರು ಶೇಷಾದ್ರಿಪುರಂ ಕ್ರೈಮ್ ಬ್ರ್ಯಾಂಚಿನ DSP ಸತೀಶ್ ಅಂತ ಮಾತಾಡೋದು ಅಂದ್ರಿ. ನನಗೆ ಒಂಥರ ಎದಿ ಜೆಲ್ ಅಂದಂಗೆ ಆತ್ರಿ. ಯಾಕ್ರಿ ಸರ್ ಅಂತಂದೆ. ಹಿಂಗೆ ನಿನ್ನ ಮೇಲೆ ಅಪಾರ ಇವು ಎಲ್ಲ ಕ್ರೈಮ್ಗಳು ದಾಖಲೆ ಆಗ್ಯಾವ, ನಾನು ಬೇಲೆ ವಾರಂಟ್ ಅದ, ಹೋಮ್ ಮಿನಿಸ್ಟ್ರ್ ಆಫೀಸ್ದಿಂದ ನಮಗೆ ಲೆಟ್ರ್ ಬಂದದ, ನೀನು ಒಳಗೆ ಹಾಕ್ಬೇಕೀಗ, 6 ತಿಂಗಳ ಶಿಕ್ಷೆ ಆಕತಿ, ಇಲ್ಲಿಲ್ಲಂದ್ರೆ ನೀ ಸಾಯಿತನ ಜೈಲ್ನಾಗ ಇರಬೇಕಾಗ್ತದ ಅಂತ ಹಂಗೆ ಹಿಂಗೆ ಅವಾಚ್ಯ ಶಬ್ದಗಳನ್ನು ಬೈದ್ರಿ. ಇಲ್ಲರಿ ನಮಗೂ ಪರಿಚಯ ಪೊಲೀಸ್ ಅಧಿಕಾರಿಗಳದಾರ, ಭಕ್ತರು ಅದಾರ ಅಂದೆ. ಭಕ್ತರು ಪೊಲೀಸ್ ಅಧಿಕಾರಿ ಯಾರನ್ನೇ ಇನ್ವಾಲ್ವ್ ಮಾಡ್ಕೊಂಡೆ ಅಂದ್ರೆ ಕಾಲ ಮೇಲೆ ಕಲ್ಲು ಹಾಕೋತಿ, ಇವತ್ತು ಸಾಯಂಕಾಲ ಅನ್ನೋದ್ರಿಗೆ ನಿನ್ನ ಮುಗೀತು ಕತೆ. ಆಯಿತು, ನಾನೀಗ ಇಷ್ಟೇ ಮಾತಾಡೀನಿ, ಇನ್ನು ADGP ಅವ್ರು ಮಾತಾಡ್ತಾರೆ ನಿನ್ನ ಜೊತೆ ಅಂತೇಳಿ ಅಂದ್ರಿ. ಅವಾಗ ನಾನು ಒಂಥರ ಗಾಬರಿಯಾಗಿ ನನಗೇನೂ ತಿಳಿದಿಲ್ಲ ರೀ, ಒಂಥರ ಹುಚ್ಚರಾಕಾರ ಆಗಿಬಿಟ್ಟೆ ನಾನು. ಮುಂದೆ 5-10 ನಿಮಿಷದೊಳಗೆ ಇದು ಹೈವೇ ಪೆಟ್ರೋಲ್ ಗಾಡಿ ಬಂದುಬಿಡ್ತೀರಿ. ನಾ ಇಲ್ಲೇ ಕುಂತಿದ್ದೆ, ಅದು ಗಾಡಿ ಬಂದು ಮುಂದೆ ನಿಂತು ಒಬ್ಬರು ESI ಇಳಿದು ಬಂದು ಫೋನ್ ಕೊಟ್ಟರು, ಬೆಂಗಳೂರಿಂದ ADGP ಅವ್ರು ಮಾತಾಡ್ತಾರತ್ತ. ನನಗೆ ನರ್ವಸ್ ಆದಂಗಾಗಿ ಬಾಯೆಲ್ಲ ಒಣಗಿಬಿಟ್ಟು ಒಂಥರ ನಾನು ಸತ್ಯವಾಗಿ ಹೇಳ್ಬೇಕಂದ್ರೆ ನನಗೆ ರಿಸರ್ಚ್ ಸಹಿತ ಔಟ್ ಆದಂಗೆ ಆಗಿಬಿಡ್ತೀರಿ. ಅಷ್ಟು ಗಾಬರಿ ಆಗಿಬಿಟ್ಟೆ. ಅವರು ಫೋನ್ ನಂಬರ್ ಕೊಡಲೇ ನಿಂದು ಅಂತಂದವ. ಅಂದ್ಕೂಡಲೇ ಹ್ಞೂ ರೀ ಸರ್ ಅದು ಫೋನ್ ನಂಬರ್ ಕೊಟ್ಟಿಂದ ಫೋನ್ ಸ್ವಿಚ್ ಆಫ್ ಮಾಡಿದೆ ಅಂದ್ರೆ ಒಳಗೆ ಹಾಕ್ತೇನೆ ಸೊಳೆ ಮಗನೇ ಹಾಗೆ ಹೀಗೆ ಅವ್ರ ಭಾಷೆದೊಳಗೆ ಬೈದ್ರಿ. ಬೈದು ಸತೀಶ್ DSP ಹಂಗೆ ಹೇಳ್ತಾನೆ ಹಂಗೆ ಕೇಳು ಅಂದ್ಕೂಡಲೇ ಮುಂದೆ ಅವರು ಫೋನ್ ಮಾಡಿದ್ರಿ. ಏನು ಹೇಳಿದ್ರು ಅಂದ್ರೆ ನೀವು ಹೇಳ್ದಂಗೆ ಕೇಳಂದಾರಿ ಅಂದ್ಕೂಡಲೇ ಅದು ಹಿಪ್ನಾಟಿಸಮ್ ಆದಂಗೆ ಆಯಿತು. ನಿನ್ನ ಎಲ್ಲ ಹಗರಣಗಳು ಭಾಳ ಅದಾವ, ನೀ ಸಾಯ್ತಾನೆ ಜೈಲ್ನಾಗ ಇರಬೇಕಾಗ್ತದ, ಸಾಹೇಬರು ಎಲ್ಲ ಬರೋಬರಿ ಮಾಡ್ತಾರೆ, ನಾವು ಹೇಳ್ದಂಗೆ ಕೇಳಬೇಕು, ಅವ್ರು ಎಷ್ಟು ಕೇಳ್ತಾರೆ ಅಷ್ಟು ಹಣ ಕೊಡ್ಬೇಕಂತ. ಅದು 5, 10, 50 ಅಂತ ಮಾತಾಡ್ಕೊತ ಹೋಗಿ 1 ಕೋಟಿಗೆ ಬಂದು ನಿಂತಿರ್ರಿ. ಅದು 1 ಕೋಟಿ ಅವರಿಗೆ ಆಯಿತು, ಏನು ನಮಗೆ ಕೊಡಬೇಕು? ನಾನು DSP, ಇನ್ಸ್ಪೆಕ್ಟ್ರ್, ಕೋರ್ಟ್, ಪೊಲೀಸ್, PSI ಮೇಡಮ, ಸರ್ಕಾರಿ ವಕೀಲ ಅಂತ ಇದನ್ನು ನನಗೆ ಬೇಡಿಕೆಯನ್ನು ಅವಾಗೆ ಇಟ್ಟು ಇವತ್ತು ರಾತ್ರಿ ದುಡ್ಡು ತರಬೇಕು ನೀನು ಅಂಥೇಳಿ ದೊಡ್ಡ ಭಯ ಹಾಕಿದ್ರಿ ಅವ್ರು ನನಗೆ. ನಿಮ್ಮ ಚರಿತ್ರೆಯಲ್ಲಿ ಬಂದಂಥ ಮಠದ ಎಲ್ಲ ಕೀರ್ತಿ ಹಾಳಾಗ್ತದ, ನಿಂದಾಗ್ತದ, ನಿನ್ನ ಪ್ರಾಣ ಹೋಗ್ತದೆ ಅಂದಾಗ ಸರ ಪ್ರಾಣ ಭಯ ದೊಡ್ಡದ್ರಿ. ಇವತ್ತು ರಾಜ್ಯವನ್ನೇ ಬಿಟ್ಟು ಓಡಿ ಹೋಗ್ತಾರೆ ಪ್ರಾಣ ಭಯಕ್ಕೆ. ಮತ್ತು ಇವು ದುಡ್ಡು ಏನು ನನಗೇನೂ ತಿಳಿಲಿಲ್ಲ ರೀ, ಯಾವ ಭಕ್ತರನ್ನೂ ನೆನಪಾಗಲಿಲ್ಲ ನನಗೆ. ಅಂದ ಮಾತುಗಳು ಕಿವಿಯೊಳಗೆ ಅವೇ ನನಗೆ ಪುನರಪಿ ಆದಂಗಾಗಿ ನಾ ಭಕ್ತರಿಗೆ ದುಡ್ಡು ಕೇಳೋಕ್ಕೆ ಶುರು ಮಾಡಿದ್ದೀನಿ ರೀ. ಅವತ್ತು ಮಧ್ಯಾಹ್ನ 1 ಗಂಟೆಯಿಂದ ರವಿವಾರ 15ನೇ ತಾರೀಕು. ಅವರು ಯಾಕೆ ಅಂತ ಯಾರೂ ಕೇಳಿಲ್ಲ ರೀ. ಎಷ್ಟು ಬೇಕು ಅಂತ ಕೇಳಿದ್ರು, ನಿಮ್ಮ ಹತ್ರ ಎಷ್ಟು ಅದಾವ ಅಷ್ಟು ಕೊಡ್ರಿ ಅಂತ. ಯಾವಾಗ ಬರ್ತೀರಿ? ನಾ ಬರೋದಿಲ್ಲ, ನಾ ಎಲ್ಲಿರ್ತೀನಿ ಅಲ್ಲೇ ತಂದು ಕೊಡಂದಾಗ ಸರ ಎಲ್ಲ ಭಕ್ತರು ಸೇರಿ ನನಗೆ ಯಾಕೆ ದುಡ್ಡು ಅಲ್ಲಾರ್ದೆ 61 ಲಕ್ಷ ಜಮಾ ಮಾಡಿಕೊಟ್ರು ನನಗೆ. ನಾ ಏನಾರು ಹಗರಣ ಮಾಡಿದರೆ, ನಾ ತಪ್ಪಿತಸ್ತಿದ್ರೆ ನನಗೆ ಭಕ್ತರು ದುಡ್ಡು ಹೆಂಗೆ ಕೊಡ್ತಿದ್ರಿ ಸರ? ನನಗೆ ದೊಡ್ಡ ಭಯ ರೀ. ನನಗೆ ಹಿಪ್ನಾಟಿಸಮ್ ಮಾಡಂಗೆ ಮಾಡಿದ್ರಿ ಅವರು. ಏನು ಹೇಳ್ತಾರೆ ಅದನ್ನು ಹ್ಞೂ ಅನ್ನೋದು ಅಂದಂಗೆ ಆಯ್ತು ರೀ ಸರ. 5 ಕೊಟ್ಟಿವ್ರಿ. ಆಮೇಲೆ 39 ಲಕ್ಷ ಹುಬ್ಬಳ್ಳಿ ಈದ್ಗಾ ಮೈದಾನದಲ್ಲಿ ಕೊಟ್ಟಿವ್ರಿ. ಆಮೇಲೆ ಅದು ಕೊಟ್ಟಾಗ ಅವ್ರ ಗಾಡಿ ರೊಕ್ಕ ತೊಳಕ್ಕೆ ಬಂದದ್ದನ್ನು ನಮ್ಮ ಮಡ್ಡಿ ಶಿವಕುಮಾರ್ ಅಂತೇಳಿ ಬದಾಮಿಯವರು ಅವರೇ ಒಯ್ದು ದುಡ್ಡು ಕೊಟ್ಟಾರೆ 2 ಸಲ. ನನಗೆ ಬರಬಾರ್ದಂತಿದ್ದ ಒಳಗೆ ಅವನೇ ಇದ್ನು. ಯಾರು ಬರೀ ಪೊಲೀಸ್ ಆಫೀಸರ್ ಹೆಸರು ಹೇಳವ್ರಿ ಅವ. ಬೇರೆದವ್ರು ನಾವು ಗುಂಡಾ ಅದೀವಿ ಅವು ಅದೀವಿ ಅಂದ್ರೆ ನಾನು ಯಾರಿಗಾರ ಹೇಳ್ತಿದ್ದೆ. ಅಂಥ ದೊಡ್ಡ ಆಫೀಸರ್ ಹೆಸರು ಹೇಳಿದಗಳೇ ನಾ ಭಕ್ತರು ಕರಿಬೇಕು, ಏನೂ ಅನಿಸ್ಲಿಲ್ಲ ರೀ. ನಾವು ಹುಚ್ಚಾಗಿಬಿಟ್ಟೆ, ಶಬ್ದ ಮುಗ್ದಾದೆ, ಕತ್ತಲ್ರಿ. ಈಗ ಭಯ ಮತ್ತು ದುಃಖ ಶೋಕ ಬಂತಂದ್ರೆ ಮನುಷ್ಯ ಶೂನ್ಯ ಆಗಿಬಿಡ್ತದೆ ರೀ. ಯದ್ವಾ ಮಾತುಗಳ್ರಿ, ನಾಲಿಗೆ ಒಣಗುತ್ತೀರಿ. ನನಗೆ ಮಾತಾಡೋಕ್ಕೆ ಬರಲಿಲ್ಲ. ಅವ್ರು ಹೇಳ್ದಂಗೆ ಮಾಡಿ ಅಷ್ಟು ದುಡ್ಡು ಕೊಟ್ಟಿವ್ರಿ. ಆಮೇಲೆ ಇದು ರೊಕ್ಕ ಇಸ್ಕೊಳಕ್ಕೆ ಬಂದಂಥ ಗಾಡಿ ನಂಬರ್ ನಮ್ಮ ಡ್ರೈವರ್ ಪ್ರವೀಣ್ ಸತ್ಯರೆಡ್ಡಿ ನೋಡಿದ್ದೇನೆ ರೀ. ಅದನ್ನು ಬಂದು ಇಲ್ಲಿ ಹಾಕಿದ ತಕ್ಷಣ ಅದು ತಂದು ಇಲ್ಲಿ ಹಾಕಿದ ತಕ್ಷಣ ಅದು ಪ್ರಕಾಶ್ ಮುದೋಳು ಅಂತ ಬಂದುಬಿಡ್ತೀರಿ. ಗಾಬರಿ ಆಗಿಬಿಟ್ಟೀನಿ ರೀ ನಾನು. ಅಯ್ಯೋ ಇದು ಯಾರು ಪೊಲೀಸರು ಅಲ್ಲ, ಯಾರೂ ಅಲ್ಲಪ್ಪ ಇದು. ಯಾಕಂದ್ರೆ ಹಿಂದೆ ಒಂದು 2-3 ದಿನದಿಂದ ಅವ ಇಲ್ಲಿ ಬಂದು ಹೋಗಿದ್ದೀನಿ ರೀ. ಇಲ್ಲೆಲ್ಲ ಒಂದು ತಾಸು ತಿರ್ಗಾಡೇನಂತ ಮಠದಾಗ ಅವ. ಅಲ್ಲ, ಈಗ ನೀವು
ಹುಬ್ಳಿ ಒಳಗೆ 39 ಲಕ್ಷ, ಇನ್ನು 61 ಲಕ್ಷ ಎಲ್ಲಿ ಕೊಟ್ಟರು? ಬೆಂಗಳೂರಲ್ಲಿ ಎಲ್ಲಿ ಕೊಟ್ಟರು? ಬೆಂಗಳೂರಲ್ಲಿ ವಿಧಾನಸೌಧದ ಮುಂದೆ ಕೊಟ್ಟಾರ್ರಿ. ನಮ್ಮ ಮಡ್ಡಿ ಶಿವಕುಮಾರ್ ಮಡ್ಡಿ ಅಂತ, ಅವ ಎಲ್ಲಿ ಬಾ ಅಂತೀನಿ ಅಲ್ಲಿ ಬರ್ಬೇಕಂತ ಹಿಂಗೆ ಹೇಳ್ತಿದ್ರಿ, ಅಲ್ಲಿ ಕೊಟ್ಟರಿ. ಆಮೇಲೆ ಈದ್ಗಾದ ಮೈದಾನದಲ್ಲಿ ಹುಬ್ಳ್ಯಾಗ ಇದನ್ನು ಕೊಟ್ಟರಿ. ಅದನ್ನು ತೊಗೊಂಡು ನಾವು ಕ್ರೈಮ್ ಇಲ್ಲಿ ಸ್ಟೇಷನ್ಗೆ ಹೋದೇವ್ರಿ. ಅಲ್ಲಿ ನಮ್ಗೆ CPI ಸಾಹೇಬರು, ನಾಗರೆಡ್ಡಿ ಸಾಹೇಬರು ಅವರು ಎಲ್ಲ ಡಿಟೇಲ್ ನನಗೆ ಕೇಳಿದ್ರಿ. ಆಮೇಲೆ DSP ಅವ್ರ ಕಡೆ ಕರ್ಕೊಂಡು ಹೋದ್ರು, ಗಂಗಲ್ ಸಾಹೇಬ್ರ ಕಡೆ. ಅವರು ಗಾಬರಿ ಆದರು, ಹೆಂಗೆ ಕೊಟ್ಟು ಸ್ವಾಮಿ ಏನಂತ. ನಂದು ಎಲ್ಲ ಕೇಳಿದ್ರಿ ಅವರು. ನಾ ಡಿಟೇಲ್ ಹೇಳಿದೆ. ನಾನು